ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲ ಯಶಸ್ವಿ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ಒಂದು ಮೇ ತಿಂಗಳು ಬರುವಂತಹ ದಿನಗಳು ಶುಭಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ ಹಾಗೂ ಯಶಸ್ವಿಪ್ರದವಾಗಿರಲಿ ಅಂತ ಪ್ರಾರ್ಥಿಸುತ್ತೇವೆ. ಈ ದಿನ ಏಪ್ರಿಲ್ 26. ಸೊ ಈ ದಿನ ಶ್ರೀನಿವಾಸ ದೇವರು ಕಲ್ಯಾಣ ಆದಂತಹ ದಿನ, ಹಾಗಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಕರೆಯಲಾಗುತ್ತೆ. ಸೊ ಈ ಒಂದು ಶುಭ ಸಂದರ್ಭದಲ್ಲಿ ಯಾರೆಲ್ಲ ಈ ಒಂದು ಏಪ್ರಿಲ್ 26ರಂದು ಮದುವೆ ವಧುವರರು ಮಾಡಿಕೊಳ್ತಾ ಇದ್ದಾರೋ ಅವರಿಗೆ ಎಲ್ಲರಿಗೂ ಮದುವೆಯ ಶುಭಾಶಯಗಳು. ಶ್ರೀನಿವಾಸ ದೇವರು ಮತ್ತು ಪದ್ಮಾವತಿ ಆ ನೂತನ ದಂಪತಿಗಳಿಗೆ ಮತ್ತು ವಧುವರರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ, 106 ವರ್ಷಗಳ ಕಾಲ ಚೆನ್ನಾಗಿ ಬಾಳಿ ಬದುಕಲಿ ಅಂತ ಪ್ರಾರ್ಥಿಸುತ್ತೇವೆ. ಸೊ ಬನ್ನಿ ಹಾಗಾದರೆ ಈ ಒಂದು ಮೇ ತಿಂಗಳಲ್ಲಿ ಮಾಸಿಕ ಭವಿಷ್ಯ ದ್ವಾದಶ ರಾಶಿಗಳದು ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಮೇ ತಿಂಗಳು ಗ್ರಹಗಳ ಸಂಚಾರ ಮತ್ತು ಪ್ರಮುಖ ದಿನಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಅದನ್ನು ಕೂಡ ನೋಡುವಂತ ಆಗುತ್ತೆ. ಇಲ್ಲಿ ಮೇ 1ನೇ ತಾರೀಕು ಗ್ರಹಗಳ ಸ್ಥಿತಿಗಳನ್ನು ನೋಡೋದಾದರೆ ಕುಜ ಶನಿ ಇಬ್ಬರು ಒಟ್ಟಿಗೆ ಮೀನ ರಾಶಿಯಲ್ಲಿ ಇದ್ದಾರೆ. ಅದೇ ರೀತಿಯಾಗಿ ರಾಹು ಕುಂಭ ರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ, ಗುರು ಮಿಥುನ ರಾಶಿಯಲ್ಲಿ ಇದ್ದಾರೆ. ಇನ್ನು ಬದಲಾವಣೆ ಅಂತ ಕಾಣೋದಾದರೆ ಇಲ್ಲಿ ಬುಧ, ಕುಜ, ಶುಕ್ರ ಮತ್ತು ಸೂರ್ಯ ಈ ಬದಲಾವಣೆ ಇದೆ. ಕುಜ ಮೀನರಾಶಿಯಿಂದ ಮೇಷರಾಶಿಗೆ ಹೋಗ್ತಾರೆ. ಅದೇ ರೀತಿಯಾಗಿ ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಗೆ ಹೋಗ್ತಾರೆ. ಇನ್ನು ಬುಧ ಮೇಷರಾಶಿ, ವೃಷಭ ರಾಶಿ ಮತ್ತು ಕೊನೆಯ ಭಾಗದಲ್ಲಿ ಅಂದರೆ ಮೇ 29ಕ್ಕೆ ಮಿಥುನ ರಾಶಿಗೆ ಹೋಗುವಂಥವ್ರು ಆಗ್ತಾರೆ. ಇನ್ನು ಶುಕ್ರನು ಕೂಡ ವೃಷಭದಿಂದ ಮಿಥುನ ರಾಶಿಗೆ ಬರುವಂಥವ್ರಾಗ್ತಾರೆ. ಇದಿಷ್ಟು ಸಂಚಾರಗನುಗುಣವಾಗಿ ಇರತಕ್ಕಂತಹ ಒಂದಿಷ್ಟು ವಿಷಯಗಳು. ಇನ್ನು ಅದೇ ರೀತಿಯಾಗಿ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಈ ಒಂದು ಮೇ ತಿಂಗಳಲ್ಲಿ ಸೊ ಇಲ್ಲಿ ಪ್ರಮುಖ ನೋಡೋದಾದರೆ 1ನೇ ತಾರೀಕು ಪೌರ್ಣಮಿ, ಹುಣ್ಣಿಮೆ, ಬುದ್ಧ ಪೂರ್ಣಮಿ ಅಂತ ಕರೆಯಲಾಗುತ್ತಲ್ಲ ಅದು ಇದೆ. ಸೊ ಇಲ್ಲಿ ಅದರ ನಂತರ 2ನೇ ತಾರೀಕು ನಾರದ ಜಯಂತಿ ಬರುವಂಥದ್ದಾಗುತ್ತೆ. 13ನೇ ತಾರೀಕು ಅಪಾರ ಏಕಾದಶಿ ಇದೆ. ಇನ್ನು 15ನೇ ತಾರೀಕು ವೃಷಭ ಸಂಕ್ರಾಂತಿ, ಅಂದರೆ ಇಲ್ಲಿ ಮೇಷರಾಶಿಯಿಂದ ವೃಷಭ ರಾಶಿಗೆ ಬಂದಂತಹ ಸೂರ್ಯ ಈ ಒಂದು ದಿನದಲ್ಲಿ ಇರುವಂಥದ್ದಾಗಿರುತ್ತೆ. ಇನ್ನು 16ನೇ ತಾರೀಕು ಶನಿ ಜಯಂತಿ ಇದೆ, ಜ್ಯೇಷ್ಠ ಅಮಾವಾಸ್ಯೆ ಅಂತಲೂ ಕರೆಯಲಾಗುತ್ತೆ. ಇನ್ನು ಪದ್ಮಿನಿ ಏಕಾದಶಿ 27ನೇ ತಾರೀಕು ಮೇನಲ್ಲಿದೆ, ಜ್ಯೇಷ್ಠ ಹುಣ್ಣಿಮೆ ಇದೆ. ಈ ರೀತಿಯೆಲ್ಲ ಈ ಒಂದಿಷ್ಟು ಪ್ರಮುಖ ದಿನಗಳು ಮೇ ತಿಂಗಳಲ್ಲಿ ಇದೆ. ಸೊ ಮೇ ತಿಂಗಳಲ್ಲಿ ಒಂದಿಷ್ಟು ವಿಶೇಷದೊಂದಿಗೆ ಕೂಡಿದೆ. ಇಲ್ಲಿ ಬುಧ, ಕುಜ ಮತ್ತು ಶುಕ್ರ ಮತ್ತೆ ಈ ಕೆಲವೊಂದು ಗ್ರಹಗಳು ಸಮ್ಮಿಲನದಿಂದ ಕೆಲವೊಂದಿಷ್ಟು ರಾಶಿಗಳಿಗೆ ಅನುಕೂಲತೆಗಳಿದೆ, ಕೆಲವೊಂದು ರಾಶಿಗಳಿಗೆ ಮಧ್ಯದ ಒಂದು ಅನುಕೂಲತೆ ಇದೆ, ಇನ್ನು ಕೆಲವು ರಾಶಿಗಳಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಅದೆಲ್ಲ ವಿವರನ್ನ ಒಂದೊಂದು ರಾಶಿಯಾಗಿ ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಯಾವೆಲ್ಲ ಫಲಗಳು ಸಿಗುವಂಥದ್ದಾಗತ್ತೆ ನೋಡುವ ಬನ್ನಿ. ದ್ವಾದಶ ರಾಶಿಗಳಲ್ಲಿ 7ನೇ ರಾಶಿಯಾಗಿರತಕ್ಕಂತಹ ತುಲಾರಾಶಿ. ಈ ತುಲಾರಾಶಿಯವರಿಗೆ ಮೇ ತಿಂಗಳಲ್ಲಿ ಅನುಕೂಲತೆ, ಅನಾನುಕೂಲತೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಇಲ್ಲಿ ತುಲಾರಾಶಿಯವರಿಗೆ ಒಂದು ಅದೃಷ್ಟದ ಬಾಗಿಲು ತೆಗೆದ ರೀತಿಯಲ್ಲಿ ಇರುತ್ತೆ. ಅಂದರೆ ನೀವು ಕಾಲಿಟ್ಟ ಗಳಿಗೆ ಆ ರೀತಿ ಇರುತ್ತೆ. ನೀವು ಒಂದು ವ್ಯಾಪಾರ ಪ್ರಾರಂಭ ಮಾಡ್ತೀರಾ, ಒಳ್ಳೆ ಜೂಮಲ್ಲಿ ಹೋಗುತ್ತೆ. ಒಂದು ವೇಳೆ ನೀವು ಯಾವುದಾದ್ರೂ ಕಂಪ್ನಿ ಬದಲಾವಣೆ ಮಾಡ್ಕೋಬೇಕು ಅಂದ್ಕೊಂಡಿರ, ಒಳ್ಳೆ ಕಂಪ್ನಿ ಸಿಗುತ್ತೆ. ಯಾರೆಲ್ಲ ಈಗ ಪಾಸ್ಔಟ್ ಆಗಿ ಡಿಗ್ರಿ ಬರುತ್ತಲ್ಲ ಜೂನಲ್ಲಿ ಪಾಸ್ಔಟ್ ಆಗಿ ನಿಮಗೆ ಇದು ಮೇ ತಿಂಗಳಲ್ಲಿ ಅದಕ್ಕೊಂದು ರೂಪ ಸಿಗುವಂಥದ್ದಾಗುತ್ತೆ. ಅಂದರೆ ಕಾನ್ಫಿಡೆನ್ಸ್ ನಿಮಗೆ ಈ ಕಂಪ್ನಿಯಲ್ಲಿ ಹೋದರೆ ನನಗೆ ಚೆನ್ನಾಗಿ ಒಳ್ಳೆ ಕೆಲಸ, ಒಳ್ಳೆ ಸಂಬಳ ಸಿಗುವಂಥದ್ದು ಇರುತ್ತೆ ಅಂತ ಏನು ನಿಮ್ಮ ಮನಸ್ಸು ಹೇಳ್ತಾ ಇದೆ, ಅದು ಬಲವಾಗಿ ಕೂಡಿಕೊಳ್ಳುವಂಥದ್ದಾಗುತ್ತೆ. ಇನ್ನು ಅದೃಷ್ಟದ ಬಾಗಿಲು ಮದುವೆಗೆ, ವಾಹನ ಯೋಗ ಮತ್ತು ಗೃಹ ಪ್ರವೇಶಕ್ಕೆ ತುಂಬ ಅನುಕೂಲತೆ ಅಂತ ಕೂತ್ಕೊಳ್ತಾ ಇದೆ. ಅಂದರೆ ಇಲ್ಲಿ ವಾಹನ ಯೋಗ ನಿಮಗೆ ತುಂಬ ಆಗಿ ಬರುವಂಥದ್ದಿದೆ. ಅಂದರೆ ಹೊಸ ವಾಹನ ನಿಮ್ಮ ಮನೆಗೆ ಆಗಮಿಸುವಂಥದ್ದಿದೆ. ಅದು 2 ವೀಲರ್ ಆಗಿರ್ಬೋದು, 3 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಅಥವಾ ಇನ್ನಿತರ ನಿಮ್ಮದೇ ಆದಂಥ ಟ್ರಾನ್ಸ್ಪೋರ್ಟ್ ಯಾವುದಕ್ಕೆ ಇಂಟ್ರೆಸ್ಟ್ ಇದೆಯೋ ಅದು ಸಿಗುವಂಥದ್ದು ಈ ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಮದುವೆ ಯೋಗ, ಅಂದರೆ ಇಲ್ಲಿ ನಿಮಗೆ ವರರಾಗಿದ್ದರೆ ಒಳ್ಳೆ ವಧು ಸಿಗ್ತಾರೆ, ವಧು ಆಗಿದ್ದರೆ ಒಳ್ಳೆ ವರ ಸಿಗ್ತಾನೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ತಿಂಗಳಲ್ಲಿ ನಿಮಗೆ ಒಳ್ಳೆ ಮದುವೆ ಯೋಗದ ಜೊತೆಗೆ ಒಳ್ಳೆ ಊಟವೂ ಕೂಡ ಸಿಗುವಂಥದ್ದಾಗಿರುತ್ತೆ ತುಲಾರಾಶಿಯಲ್ಲಿ. ಇನ್ನು ಅದೇ ರೀತಿಯಾಗಿ ನಿಮ್ಮ ಒಂದು ಕೆಲಸಕ್ಕೆ ಮನ್ನಣೆ ಸಿಕ್ಕು ಗೌರವ ಲಭಿಸುವಂಥದ್ದಾಗತ್ತೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ವೇಗ ಸಿಗುವಂಥದ್ದಾಗುತ್ತೆ. ಗೃಹ ಯೋಗವು ಕೂಡ ಕೂಡಿ ಬರುವಂಥದ್ದಾಗಿರುತ್ತೆ. ಇನ್ನು ಗೃಹ ಯೋಗ
ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ, ನಿಮ್ಮ ಹಳೆ ಮನೆಯನ್ನು ಮಾರಿ ಹೊಸ ಮನೆ ತಗೋಬೋದು, ಅಥವಾ ಹೊಸ ಮನೆಯನ್ನು ಅಪ್ಗ್ರೇಡ್ ಮಾಡ್ಕೋಬಹುದು, ಅಥವಾ ಹಳೆ ಮನೆಯನ್ನು ಅಪ್ಗ್ರೇಡ್ ಮಾಡ್ಕೋಬೋದು. ಒಟ್ಟಿನಲ್ಲಿ ಮನೆಗೆ ಒಂದಿಷ್ಟು ಖರ್ಚುಗಳು ಮಾಡ್ತೀರಾ, ಆ ಮನೆಯನ್ನು ಸುಂದರವಾಗಿ ಕಾಣುವಂತೆ ರೂಪಿಸ್ಕೊಳ್ತೀರಾ ಈ ತಿಂಗಳು ತುಲಾ ರಾಶಿಯವರು ಅಂತಲೇ ಹೇಳೋದು. ಇನ್ನು ಗುರುಗಳೇ, ನಮಗೆ ಬಾಡಿಗೆ ಮನೆ ಹಾಗೆ ಈಗ ಅಂದರೆ ಎಟ್ಲೀಸ್ಟು ನೀವು ಜಾಗವನ್ನು ಕೊಂಡುಕೊಳ್ಳಲು ಒಂದು ನಿರ್ಧಾರವನ್ನಾದರೂ ಮಾಡ್ತೀರಾ ಈ ತಿಂಗಳಲ್ಲಿ, ಅದು ಕೂಡ ತುಂಬ ಪ್ರಮುಖವಾಗಿರುತ್ತೆ ಅಂತಲೇ ಹೇಳೋದು. ಕೆಲವರಿಗೆ ಆಯಾ ಒಂದು ಜಾತಕದಲ್ಲಿ ದಶಾಭುಕ್ತಿಗಳ ಅನುಕೂಲತೆಯಿಂದ ಇದು ಕೂಡಿರುತ್ತೆ ಅಂತಲೇ ಹೇಳ್ಬೋದು. ನಾವು ಹೇಳಿರ್ತೀವಿ ಆಗ್ತಾ ಇಲ್ಲ ಗುರುಗಳೇ ಅಂತ ಹೇಳಿದರೆ, ಒಮ್ಮೆ ದಶಾಭುಕ್ತಿ ಅಥವಾ ನಿಮ್ಮ ಒಂದು ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ, ಆವಾಗ ನಿಮಗೆ ತಿಳಿಯುತ್ತೆ ತುಲಾ ರಾಶಿಯವ್ರದ್ದು ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕವಾಗಿ ಬಲಿಷ್ಠರಾಗ್ತೀರಾ, ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗುತ್ತೆ, ಮತ್ತು ಒಂದಿಷ್ಟು ಕೆಲಸ ಕಾರ್ಯಗಳು ಅವಕಾಶಗಳು ನಿಮಗೆ ಸಿಗುವಂಥದ್ದಾಗತ್ತೆ ಅಂತ. ಇನ್ನು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದಿದೆ, ಒಳ್ಳೆಯ ವ್ಯಾಪಾರಕ್ಕಾಗಿ ಒಂದಿಷ್ಟು ಟ್ರೈನಿಂಗ್ ಅಂತಿರಲ್ಲ ಅದು ತೆಗೆದುಕೊಳ್ಳುವಂಥದ್ದಾಗತ್ತೆ ನೀವು ಈ ಒಂದು ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಬೇರೆ ಬೇರೆ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ, ವರ್ಕೌಟ್ ಆಗುವಂಥದ್ದಿದೆ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗುವಂಥದ್ದಿದೆ. ಇನ್ನು ಮಾತೆಯರು ಗೃಹಿಣಿಯರಿಗೆ ಹೇಳೋದಾದರೆ, ಈ ತಿಂಗಳು ನಿಮ್ಮ ಒಂದು ಕೆಲಸ ಏನು ಡ್ರೀಮ್ ಪ್ರಾಜೆಕ್ಟ್ ಇದೆಯೋ ಅದು ಈ ತಿಂಗಳಲ್ಲಿ ಲಾಂಚ್ ಆಗುವಂಥದ್ದಿದೆ. ಅಂದರೆ ನಿಮ್ಮದೇ ಒಂದು ಎಲ್ಲೋ ಕನಸಿನ ಗೂಡು, ಏನೋ ಒಂದು ಮಾಡೋಣ, ಏನೋ ಒಂದು ಬಿಸ್ನೆಸ್ಸೋ, ಏನೋ ಒಂದು ಮನೇನೋ, ಏನೋ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಣ ಅನ್ನೋ ಎಲ್ಲೋ ಒಂದು ಸೈಡಲ್ಲಿ ಇಟ್ಟಿದ್ರಿ, ಅದು ಈಗ ಪ್ರಕಾಶಮಾನವಾಗಿ ಬಲಿಷ್ಠವಾಗಿ ಲಾಂಚ್ ಆಗ್ತಾ ಇದೆ. ಅಂದರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ನಿಮ್ಮ ಒಂದು ಸೀಕ್ರೆಟ್ ಡ್ರೀಮ್ ಪ್ರಾಜೆಕ್ಟ್ ಏನು ಅಂತ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಕೆಲವರ ಸಹಾಯ ಲಭಿಸುವಂಥದ್ದಾಗುತ್ತೆ, ಅಪ್ರಿಷಿಯೇಟ್ ಮಾಡ್ತಾರೆ, ಮತ್ತು ನಿಮ್ಮ ಒಂದು ಕೆಲಸಕ್ಕೆ, ನಿಮ್ಮ ಒಂದು ಈ ಪ್ರಾಜೆಕ್ಟಿಗೆ ಸಹಾಯ ತುಂಬ ಲಭಿಸುವಂಥದ್ದಿದೆ. ಸೊ ಸಾಧ್ಯವಾದಷ್ಟು ಬೇಗ ಅದನ್ನು ನೀವು ಲಾಂಚ್ ಮಾಡೋದು ತುಂಬ ಉತ್ತಮ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳ ಜೊತೆಗೆ ಈ ಏನು ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದೀರಾ ಆ ಒಂದು ಕೆಲಸ, ನಿಮ್ಮ ವೈಯಕ್ತಿಕ ಬದುಕಿನ ಕೆಲಸ, ಅದು ಒಂದಿಷ್ಟು ಜನಕ್ಕೆ ತಿಳಿಸಿದರೆ ಅಥವಾ ನಿಮ್ಮ ಕುಟುಂಬ ಸದಸ್ಯರ ಜೊತೆ ಚರ್ಚೆ ಮಾಡಿದರೆ ತುಂಬ ಉತ್ತಮ. ಅದಕ್ಕೆ ಒಳ್ಳೆಯ ಸಹಕಾರ ಸಿಗುವಂಥದ್ದು ಇದೆ, ಪ್ಲಸ್ ಅದು ಬೇಗ ಈಡೇರುವಂಥದ್ದು ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಈ ತಿಂಗಳಲ್ಲಿ ಅಂದರೆ ಒಂದು ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಕಾಡುವಂಥದ್ದಿದೆ. ಮೇ 2ನೇ ವಾರ ಮತ್ತು ಕೊನೆಯ ವಾರ, ಅಂದರೆ ಮೇ 2ನೇ ವಾರ ಅಂದರೆ 7ರಿಂದ 14 ಆಗುತ್ತೆ, ಮತ್ತು ನಿಮಗೆ 25ರಿಂದ 31 ತಿಂಗಳ ಕೊನೆಯ ವಾರ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಸ್ವಲ್ಪ ಈ ಮೇ 7ರಿಂದ 12ನೇ ತಾರೀಕುವರೆಗೂ ಸ್ವಲ್ಪ ಈ ಗ್ರಹಗಳ ಸ್ಥಿತಿಗಳ ಬದಲಾವಣೆಯಿಂದ ನಿಮ್ಮಲ್ಲೂ ಕೂಡ ಆರೋಗ್ಯದಲ್ಲಿ ಬದಲಾವಣೆ ಕಾಣುವಂಥದ್ದಾಗತ್ತೆ. ಸ್ವಲ್ಪ ಏರಿಳಿತ ಉಂಟಾಗುತ್ತೆ, ಜ್ವರ ಬರೋದು ಹೋಗೋದು, ಚಳಿ ಜ್ವರ ಆಗೋದು, ಈ ಬೇಸಿಗೆಯಲ್ಲಿ ಚಳಿ ಅಂತದ್ದು ಅಂತ ನೀವು ಕೇಳ್ಬೋದು, ಆಗುತ್ತೆ. ಅದು ಮನುಷ್ಯನಿಗೆ ಬಂದಾಗ ಗೊತ್ತಾಗುತ್ತೆ. ಈಗ ಮುಳ್ಳು ತುಳಿದವನಿಗೆ ಅದರ ನೋವೇನು ಅಂತ ಗೊತ್ತಾಗುತ್ತೆ. ನಾವು ಸುಮ್ಮನೆ ಮುಳ್ಳು ತುಳಿದೆ ಆವಾಗಲೇ ಬಿಡಿ ಸರ್ ಗುಡುಗಳೇ ಅವರೇನೋ ಮುಳ್ಳು ತುಳಿದಿದ್ದಾರೆ ಅಂತ ಅಪಹಾಸ್ಯ ಮಾಡೋದಲ್ಲ, ಅಂದರೆ ಕಷ್ಟ ಬಂದಾಗ ಅದರ ನೋವೇನು ಅಂತ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಬೇಸಿಗೆಯಲ್ಲಿ ಚಳಿ ಜ್ವರ ಬರಲ್ಲ ಅಂತೇನಿಲ್ಲ, ಬರುತ್ತೆ, ಅದು ಬಂದಾಗ ನಿಮಗೆ ಅನುಭವಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಬಂದಾಗ ಅದನ್ನು ಇಗ್ನೋರ್ ಮಾಡಲು ಹೋಗಬೇಡಿ. ನಿಮ್ಮದೇ ಆದಂಥ ಫ್ಯಾಮಿಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆಡಿಸನ್ ತಗೊಳ್ಳಿ. ಆದಷ್ಟು ದೂರದ ಪ್ರಯಾಣವನ್ನು ಅವಾಯ್ಡ್ ಮಾಡಿ ಈ ತಿಂಗಳು ತುಲಾ ರಾಶಿಯವರು. ಏಕೆಂದರೆ ತುಂಬ ದೂರದ ಪ್ರಯಾಣಕ್ಕೆ ಹೋದರೆ ನಿಮ್ಮ ಅನಾರೋಗ್ಯದ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಆದಷ್ಟು ಲಿಮಿಟಲ್ಲಿ ಪ್ರವಾಸ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ತುಲಾ ರಾಶಿಯವರಿಗೆ ಈ ತಿಂಗಳು ಸಾಧ್ಯವಾದಷ್ಟು ಗಣೇಶ ದೇವರ ಪ್ರಾರ್ಥನೆ ಮಾಡಿ, ಪಂಚರತ್ನ ಸ್ತೋತ್ರವನ್ನು ಪಠಣೆ ಮಾಡಿ, ಅಂದರೆ ಗಣೇಶ ಪಂಚರತ್ನ ಸ್ತೋತ್ರ ಅಷ್ಟೋತ್ತರವನ್ನು ಪಠಣೆ ಮಾಡಿ, ಮತ್ತು ನೀವು ಸಾಧ್ಯವಾದರೆ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಗಣೇಶ ದೇವರಿಗೆ ಬುಧವಾರ ದಿನ ಗರಿಕೆ ಮತ್ತು ಕ್ಷೀರಾಭಿಷೇಕ ಸೇವೆ ಅಥವಾ ಪಂಚಾಮೃತ ಸೇವೆಯನ್ನು ಮಾಡಿಸಿ. ಇದರಿಂದ ನಿಮಗೆ ಮಾನಸಿಕವಾಗಿ ಇರತಕ್ಕಂಥ ಕೆಲವು ಒತ್ತಡಗಳು, ಸಮಸ್ಯೆಗಳು ನಿವಾರಣೆಯಾಗತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಬ್ರಾಹ್ಮಣರಿಗೆ ಒಂದು ಸ್ತೋತ್ರದ ಬುಕ್ ಆಗಿರ್ಬೋದು, ದೇವತಾ ಪೂಜೆಯ ಬುಕ್ ಆಗಿರ್ಬೋದು, ಅಥವಾ ವಿಷ್ಣು ಸಹಸ್ರನಾಮ ಬುಕ್ ಆಗಿರ್ಬೋದು, ಲಲಿತ ಸಹಸ್ರನಾಮ, ಕನಕದಾರ ಸ್ತೋತ್ರ, ಅಥವಾ ಎಲ್ಲ ಸ್ತೋತ್ರಗಳಿರತಕ್ಕಂತಹ ಸ್ತೋತ್ರ ಸಂಗ್ರಹ ಅಂತ ಬುಕ್ ಬರುತ್ತೆ, ಅದನ್ನಾದರೂ ಸರಿ, ಒಂದು ಗೋಪಿಚಂದನ ಅಥವಾ ಜನಿವಾರ
ಅಥವಾ ದವಸ ಧಾನ್ಯ ನಿಮ್ಮ ಯಥಾಭಕ್ತಿ ಯಥಾಶಕ್ತಿ ಎಷ್ಟು ಕೊಡಬೇಕೋ ಅಷ್ಟನ್ನು ಅವರಿಗೆ ಸೇರಿಸಿ ಕೊಟ್ಟದ್ದೇ ಆದಲ್ಲಿ ಈ ಒಂದು ಮೇ ತಿಂಗಳಲ್ಲಿ ನಿಮಗಿರತಕ್ಕಂಥ ಕೆಲವು ಸಮಸ್ಯೆಗಳು ದೂರವಾಗತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ತುಲಾರಾಶಿಯವರ ಮೇ ತಿಂಗಳ ಮಾಸಿಕ ಭವಿಷ್ಯ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.